ರೋಣ ಮಳೆ ಅಭಾವದಿಂದಾಗಿ ಬೆಳೆಗಳು ಸೊರಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅವರು ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ತಾಲೂಕಿನ ವಿವಿಧ ಭಾಗದ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೃಷಿ ಕಂದಾಯ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳೊಂದಿಗೆ ಬೆಳೆ ಹಾನಿ ಜಮೀನುಗಳಿಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಮಳೆ ಕೊರತೆಯಿಂದ ಬಾಡುತ್ತಿರುವ ಬೆಳೆ ಕಂಡು ವಾಸ್ತವ ಸ್ಥಿತಿ ಅವಲೋಕಿಸಿದರು. ರೈತರಿಗೆ ತೊಂದರೆಯಾಗದಂತೆ ನಿಖರವಾಗಿ ಬೆಳೆ ಹಾನಿ ಸಮೀಕ್ಷೆ ನಡೆಸಬೇಕು ಎಂದು ಕೃಷಿ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರೈತರು ಕಡ್ಡಾಯವಾಗಿ ಬೆಳೆ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಎಂದರು. ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ಮಾತನಾಡಿ, ಈ ಬಾರಿ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದೆ. ಜಿಲ್ಲೆಯ ವಾಣಿಜ್ಯ ಬೆಳೆ ಹೆಸರಿಗೆ ನೀರಿನ ಕೊರತೆ ಎದುರಾಗಿದೆ. ಇದರಿಂದ ಹೆಸರು ಬೆಳೆಗೆ ಹಳದಿ ರೋಗ ತಗುಲಿದ್ದು ಇಳುವರಿ ಕುಂಠಿತವಾಗಲಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಉಪವಿಭಾಗಾಧಿಕಾರಿ ಎಂ ಗಂಗಪ್ಪ, ತಹಶೀಲ್ದಾರ್ ನಾಗರಾಜ್ ಕೆ, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಬಸವರಾಜ್ ಮಾಳೇರ್, ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಗಿರೀಶ್ ಹೊಸೂರ್, ಬಸವರಾಜ್ ಎಚ್ ತಳವಾರ್ ರೈತರು ಇದ್ದರು. ಹೋದ ವರ್ಷ ನೋಡಿದ್ನಲ್ಲ ರಿನ್ಯೂವಲ್ ಮಾಡಿಲ್ಲ ಅಂದರೆ ಕಟ್ಟಬಾಕಿ ತೀರ್ಮಾನ ಕೊಡ್ತಾರೆ. ಯಾಕಂದ್ರೆ ಕೊಡೋದು ಫುಲ್ ಪತ್ರ ಕೂಡ CSC ಕೊಟ್ಟ ಅದೇನು ಬಾಕಿ ಇಲ್ಲ ಈ ಯೋಜನೆಯಿಂದ ಮಾಡಲಿಲ್ಲ. ಏನು ಪರಿಹಾರ ಕೊಡ್ಬೋದು ಅಲ್ಲ ಸರ್, ನಾವಾದ್ರೂ ಸರ್ಕಾರಕ್ಕೆ ಬರೀ ಹಾಕೋದ್ರಾಗ ಅದಕ್ಕೆ ಅವರು ಸಾಲ ಇದ್ದವರು ಆತ ಮುಗಿಸ್ ಬರ್ತೀನಿ ನಾನು ಆತಿಗೆ ಬಂದು ಬೆಳೆ ಬದಲಾವಣೆ ಮಾಡಿ ನಾವು ಬುದ್ಧಿವಂತರು ಸಾಲ ಬಿಗಿಯಾಗಿ ನಾವು ಸಾಲನೂ ಕಟ್ಟಿಲ್ಲ. ಈಗ ಗೊತ್ತದ ಹೆಂಗೆ ಅದೇ ಸರ್ ಬಂದಿದೆ. ಈಗ ಕಟ್ಟಲ್ಲ ಅಂತ ಹೇಳೋ ಜಂಬುಕನ ಹಾಕಿ ಕೊಟ್ಟು ಒಂದು CSC ರೋಗಿ ಕಟ್ಟು, ಆಮೇಲೆ ನೋಡ್ಕೊಳ್ಳೋಣ ಮುಂದೊಂದು. ಆಮೇಲೆ ಇನ್ನೊಂದು ಏನು ಸರ್, ಅವರು ಪರಿಹಾರ ಕೊಡಲ್ಲ. ಈಗ ಕಟ್ಟು ಬಾಕಿ ಬಗೆಗೆ ನೀನೊಬ್ಬಂದಲ್ಲ ತೀರ್ಮಾನ, ಇಡೀ ದೇಶಕ್ಕೆ ಆಗ್ಬೇಕಾಗ್ತದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ತೀರ್ಮಾನ ಆಗಬೇಕು. ಇದೇನೋ ನಮ್ದೊಂದು ಜಿಲ್ಲೆ ನಮ್ದೊಂದು ಇದು ಇಷ್ಟು ಅಂದರೆ ಏನೋ ಅದು ಮಾಡಿದ್ರೆ ಅವರು ಅದು ತೀರ್ಮಾನ ಇಡೀ ದೇಶಕ್ಕೆ ಆಗ್ಬೇಕು. ಸೊ ಹಾಗಾಗಿ ಅದ್ರ ತೀರ್ಮಾನ ಆಗುತ್ತೆ ಅನ್ನೋ ಗ್ಯಾರಂಟಿ ನನಗಿಲ್ಲ. ಇನ್ನೊಂದು ಸರ್, ಶಿಫಾರಸ್ ಮಾಡಿದ್ದೇನೆ 22ವರೆಗೂ ಮುಂದಕ್ಕೆ ಹಾಕಿಸಿದ್ವೇನ ಮಾಡ್ತಾನೆ ಇದ್ದೀವಿ. 15 ಮುಂದೆ ಮಾಡಿ ಸರ್. ಅದ್ರದ್ದು ಕೇಳಿದ್ದೀವಿ, ಅದ್ರದ್ದು ಕೊಡ್ತಾರೆ. ಯಾಕಂದ್ರೆ ಅದ್ರದ್ದು ಕೊಡ್ತಾರೆ, ಬರಬೇಕು. ಸರ್ವರ್ ಇಲ್ಲದಕ್ಕ ಸರ್ವರ್ ಇಲ್ಲ. ಇನ್ನೂ ಮೆಕ್ಕೆಜೋಳದ ಇನ್ನೂ ಟೈಮ್ ಐತೆ. ಹೆಸರಿಗೆ ನಾವು ಹೇಳ್ಕೊಂಡಿದ್ದೀವಿ, ಅದಕ್ಕೆ ಬಂದಿಲ್ಲ. ನಾವು ತಾರೀಕಿಗೆ ನಮ್ಮಲ್ಲಿ ಈಗೆಲ್ಲ ಸಮಸ್ಯೆ ಆಗಿ ಡಿಲೇ ಆಗಿದೆ. ಸೊ ಅದಕ್ಕೆ ಎಕ್ಸ್ಟೆನ್ಷನ್ ಕೊಡಿ ಅಂತ ಈ ಬ್ಯಾಂಕಲ್ಲಿ ಮಾಡ್ತಿರೋದಕ್ಕೆ ಬರ್ತದೆ. ಅವ್ರು ಬಂದಿದೆ 22,000 ಜನದಲ್ಲಿ ಇನ್ನೊಂದು ಹಬ್ಬ ಅಂದರೆ ಒಂದು 150-200 ಜನಕ್ಕೆ ಎಲ್ಲ ಸಕ್ಕಸ್ ಮಾಡಿದ್ರು ಬರುವಂಥ ಬರ್ತದೆ.